ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮೈಸೂರು ಕಡೆ ಹೊರಟಿದ್ದೀವಿ. ಮಕ್ಕಳಿಗೂ ರಜಾ ಇತ್ತಲ್ವ, ಮತ್ತು ಬೇರೆ ಬೇರೆ ಕೆಲಸಗಳಿದ್ವು. ಮೈಸೂರಿಂದ ಪುನಃ ಮತ್ತೆ ಎಲ್ಲಿಗೆ ಹೋಗ್ತೀವಿ ಹೇಳೋದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಹಾಗೆ ನೋಡಿ ಫ್ರೆಂಡ್ಸ್, ಮೈಸೂರಿಗೆ ಹೋಗುವಾಗ ಸೈಡಲ್ಲಿ ಅಂದರೆ ರೋಡ್ ಪಕ್ಕದಲ್ಲಿ ಒಂದು ತೋಟದಲ್ಲಿ ಒಂದು ನವಿಲು ಡ್ಯಾನ್ಸ್ ಮಾಡ್ತಾ ಇತ್ತು. ಅಂದರೆ ಗರಿ ಎಲ್ಲ ಬಿಚ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಹಾಗೆ ಈಗ ನೋಡಿ ಮೈಸೂರಿಗೆ ಬಂದಿದ್ದೀವಿ ನಾವು. ಹಾಗೆ ಇದು ನಾವು ತೊಗೊಂಡಿರೋಂತಹ ರೂಮು ಮೈಸೂರಿನಲ್ಲಿ. ಆ್ಯಕ್ಚುಲಿ ಇವತ್ತು ನಾವು ಒಂದೇ ದಿನ ಸ್ಟೇ ಮಾಡ್ತಾ ಇರೋದು. ಹಾಗೆ ನಾಳೆ ಬೆಳಗ್ಗೆ ನಾವು ಊಟಿಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಎಲ್ಲ ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತೀನಿ, ಎಲ್ಲೆಲ್ಲೆಲ್ಲ ಹೋಗಿದ್ವಿ ಏನು ಹೇಳೋದನ್ನು. ಹಾಗೆ ರೂಮ್ ಅಂತೂ ತುಂಬ ಕಂಫರ್ಟಬಲ್ ಆಗಿತ್ತು. ನೋಡಿ, ಈ ಥರ ಇದೆ ರೂಮು. ಆ್ಯಕ್ಚುಲಿ ನಾವು 2 ರೂಮನ್ನು ತೊಗೊಂಡಿದ್ದೀವಿ. ಆಯಿಯವ್ರಿಗೊಂದು ಮತ್ತು ನಮಗೊಂದು ಹೇಳ್ಕೊಂಡು. ಒಂದು ಸಿಂಗಲ್ ಇರುವಂತಹ ರೂಮು ಇದೇ ಥರ ಇದೆ, ಸೇಮ್, ಬಟ್ ಸಿಂಗಲ್ ಇದೆ. ಮತ್ತೊಂದು ಡಬಲ್ಲು, ಮತ್ತು ಇನ್ನೂ ಒಂದು ಕಾಟ್ ಇದೆ ಪಕ್ಕಕ್ಕೆ. ಆ ಥರ ಇದೆ, ನೋಡಿದ್ರಿ ಅಲ್ವಾ ಈಗ. ಹಾಗೆ ವಾರ್ಡ್ರೋಬು ಮತ್ತು ಒಂದು TV ಇದೆಲ್ಲ ಈಗ ಆಲ್ರೆಡಿ ಎಲ್ಲ ಹೋಟೆಲ್ಗಳಲ್ಲೂ ಇದ್ದೇ ಇರುತ್ತೆ. ಸೊ ನಮ್ಮ ಥಿಂಗ್ಸ್ಗಳನ್ನು ಎಲ್ಲ ಇಟ್ಕೊಳ್ಳೋದಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಥರ ಇದೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು, ಹೋಟೆಲ್ ರಿವ್ಯೂ, ಫುಡ್ ರಿವ್ಯೂ ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೋಡಿ, ಮತ್ತೊಂದು ರೂಮಲ್ಲೂ ಅಷ್ಟೇ ಇದೇ ರೀತಿ ಎಲ್ಲ ವಾರ್ಡ್ರೋಬು ಮತ್ತು ಇದೆಲ್ಲ ಇದೆ. ಹಾಗೆ ವಾಶ್ರೂಮ್ ಕೂಡ ಎಲ್ಲ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಥರ ಇದೆ, ನೋಡಿದ್ರಿ ಅಲ್ವಾ, ಇದೆರಡು ರೂಮು. ಹಾಗೆ ಮೈಸೂರಿನಲ್ಲಿ ಇನ್ನೆಲ್ಲೆಲ್ಲ ನೀವು ಹೋಗ್ಬೋದು ಹೇಳೋದನ್ನು ಕೂಡ ನೀವು ಎಲ್ಲ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಎಲ್ಲ ನೋಡ್ತಾ ಹೋಗ್ಬೋದು. ಹಾಗೆ ನಾವು ರೂಮ್ಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಪುನಃ ಈಗ ಮೈಸೂರಿನಲ್ಲಿ ಹೊರಗಡೆಗೆ ಹೊರಟಿದ್ದೀವಿ. ಮೈಸೂರು ರಾತ್ರಿ ಮಸ್ತ್ ಕಾಣ್ತದ. ಎಲ್ಲೋಡ್ರು ಇಂಥ ಲ್ಯಾಂಪು, ಆ ಸೈಡ್ ಹೋದ್ರೆ ಪ್ಯಾಲೇಸು, ಮಾಲು. ಹಾಗೆ ನೆಕ್ಸ್ಟ್ ನೋಡಿ, ಮೈಸೂರಿನಲ್ಲಿ ಇರುವಂತಹ ಸ್ವಪ್ನ ಬುಕ್ ಸ್ಟಾಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಅದನ್ನೇ ನಾವು ಹೇಳ್ತಾ ಇದ್ವಿ ಮೊದಲು. ಮಾವ ಅವರಿರುವಾಗ ಎಲ್ಲಿ ಹೋದ್ರೂ ನಾವು ಸ್ವಪ್ನ ಬುಕ್ ಸ್ಟಾಲ್ ಇದೆ ಅಂದರೆ ಅಲ್ಲಿ ವಿಸಿಟ್ ಮಾಡ್ತಿದ್ವಿ. ಈಗ ಮೊಮ್ಮಗ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ವಿ. ಎಲ್ಲಿ ಹೋದ್ರೂ ಇವನು ಸ್ವಪ್ನ ಬುಕ್ ಸ್ಟಾಲ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಡ್ರಾಯಿಂಗ್ದೆಲ್ಲ ಒಂದಿಷ್ಟು ಮಟೀರಿಯಲ್ಗಳನ್ನು ತೊಗೊಂಡು ಬಂದ್ಕೊಳ್ಳೋದು, ಬುಕ್ಸ್ ತೊಗೊಂಡು ಬಂದ್ಕೊಳ್ಳೋದು, ಹೀಗೆ ಇರುತ್ತೆ. ಹಾಗೆ ಅವರಿಬ್ಬರು ಮಕ್ಕಳಿಬ್ಬರು ಅವರವ್ರ ಸೆಕ್ಷನ್ಗೆ ಹೋಗಿದ್ದಾರೆ. ಹಾಗೆ ಈಗ ಇಲ್ಲಿ ನಾನು ಇಲ್ಲಿ ನೋಡೋದಕ್ಕೆ ಅಂತ ಬಂದಿದ್ದೀನಿ. ಈ ಕಡೆ ಗಿಫ್ಟ್ ಐಟಮ್ಸು ಇದೆಲ್ಲ ತುಂಬ ಇತ್ತು. ಸೊ ಇದನ್ನೆಲ್ಲ ಈಗ ನೋಡಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಸಪ್ನಾ ಬುಕ್ ಸ್ಟಾಲಿಂದ ಈಗ ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲಿಂದ ಹೊರಟ್ಬಿಟ್ಟು ನಮಗೆ ಒಂದು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ, ನೋಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಈಗ ಹೊರಟಿದ್ದೀವಿ. ನೋಡೆ ಫುಲ್ ಎಲ್ಲ ನೋಡು, ಮೈಸೂರಿನ ಸ್ಟ್ರೀಟ್ ಇದು. ಈಗ ಸಿಕ್ಕಾಪಟ್ಟೆ ಶಾಪ್ಸ್. कुशल्स आ गया। दोस्तों, अभी यहाँ पे कुशल्स आ चुका है। यस, हमारे मम्मी पापा भी यहाँ पे जा रहे हैं इधर। हमारे मम्मी ಆ್ಯಕ್ಚುಲಿ ಈಗ ನೋಡಿ ನಾವು ಕುಶಲ್ಸ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ದೇವರಾಜ ಅರಸ್ ರೋಡ್ನಲ್ಲಿ ಇರುವಂಥ ಕುಶಲ್ಸ್ ಶಾಪ್ ಇದು. ಆ್ಯಕ್ಚುಲಿ ಏನಂದರೆ ಇಲ್ಲಿ ನೀವು ಸಿಲ್ವರ್ ಐಟಮ್ಸ್ಗೆ ಅಂದರೆ ಸಿಲ್ವರ್ ಜ್ಯುವೆಲ್ರಿ ಏನಿರುತ್ತೆ ಅಲ್ವಾ, ಅದಕ್ಕೆ ಗೋಲ್ಡ್ ಕವರಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಅಲ್ಲಿ ಒಂದು ಸರಿ ನೋಡೋಣ ಅನ್ಕೊಂಡು ಹೋಗಿದ್ವಿ. ಹಾಗೆ ಈ ಕಡೆ ದೇವರಾಜ ಅರಸ್ ಸ್ಟ್ರೀಟಲ್ಲಿ ಎಲ್ಲ ಒಂದು ಸ್ವಲ್ಪ ನಾನು ಮತ್ತು ಇಬ್ಬರು ಸೇರಿಕೊಂಡು ಇಲ್ಲೆಲ್ಲ ಒಂದು ಸ್ವಲ್ಪ ಓಡಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಹಾಗೆ ರಾಜು ಮತ್ತು ಮಕ್ಕಳು ಆ ಕಡೆ ಬೇರೆ ಕಡೆ ಹೋಗಿದ್ದಾರೆ. ನಾವು ಈ ಕಡೆಗೆ ಒಂದು ಸ್ವಲ್ಪ ಓಡಾಡೋಣ ಅನ್ಕೊಂಡು, ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅನ್ಕೊಂಡು ಈ ಕಡೆ ಓಡಾಡ್ತಾ ಇದ್ದೀವಿ. ಅವನ್ ಮೈಂಡ್ ಅಲ್ಲಿ ಇದೆಲ್ಲ ಸರಿ ಹೇಳಿದ್ರೆ ಅಫ್ಕೋರ್ಸ್ ಫಿಲ್ಮ್ ಸರಿ ಹೇಳಿ ಕೊಟ್ರೆ ಬರ್ತಾ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ ಹೇಳೋದನ್ನೆಲ್ಲ ನೀವು ವೀಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.